ಶ್ರೀ ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಮಾತೃಕಾ ಸಂಧಿಯ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. 13 ನುಡಿ ಮುಗಿದಿದೆ. ಇವತ್ತು 14ನೇ ನುಡಿ. ನಾನು ನುಡಿ ಓದೋದಿಲ್ಲ, ಜಸ್ಟ್ ಟು ಸೇವ್ ಟೈಮ್. ನೀವು ಪುಸ್ತಕ ಮುಂದೆ ಇಟ್ಕೊಂಡೇ ಅಧ್ಯಯನ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. 14ನೇ ನುಡಿ. ಜ್ಞಾನಮಯ ತೈಜಸನು ಹೃದಯ ಸ್ಥಾನವೈದಿಸಿ ಪ್ರಾಜ್ಞನೆಂಬ ಅಭಿಧಾನದಿಂ ಕಲಿಸುತ್ತ ಚಿತ್ ಸುಖ ವ್ಯಕ್ತಿಯನ್ನು ಕೊಡುತ್ತಾ. ಇಲ್ಲಿ 13ನೇ ನುಡಿಯೊಳಗೆ ವಿಶ್ವರೂಪಿ ಪರಮಾತ್ಮ ಅಂದು ಕೊಟ್ಟಿದ್ದರು. ತೈಜಸ್ಸನ್ನದು ಬರೀ ಮೆನ್ಷನ್ ಮಾಡಿದರೆ ಅದರದ್ದೇ ವ್ಯವಸ್ಥೆಯನ್ನು ಮುಂದೆ ಹೇಳ್ತಾ ಇದ್ದಾರೆ. ಅದರದ್ದೇ ಕಾರ್ಯ ಹೇಗೆ ನಡೀತದೆ ಅಂತಂದ್ಬಿಟ್ಟು ಇಲ್ಲಿ ಜ್ಞಾನಮಯ ತೈಜಸ್ಸನ್ನು ಹೃದಯ ಸ್ಥಾನವೈರಿಸಿ, ಇಲ್ಲೇ ವಿಶ್ವರೂಪಿ ಪರಮಾತ್ಮ ನಮಗೆ ಜಾಗರ ಅವಸ್ಥೆಯನ್ನು ಕೊಡ್ತಾನೆ. ತೈಜಸ್ವರೂಪಿ ಪರಮಾತ್ಮ ನಮಗೆ ಸ್ವಪ್ನ ಅವಸ್ಥೆಯನ್ನು ಕೊಡ್ತಾನೆ. ಆಮೇಲೆ ಪ್ರಾಜ್ಞರೂಪಿ ಪರಮಾತ್ಮ ನಮಗೆ ಸುಷುಪ್ತಿ ಅವಸ್ಥೆಯನ್ನು ಕೊಡ್ತಾನೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇದನ್ನು ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ನಾನು ಎಲ್ಲ ವಿಷಯನೂ ಕವರ್ ಮಾಡ್ತಾಯಿದ್ದೀನಿ, ಯಾವುದೂ ವಿಷಯ ಬಿಟ್ಟಿಲ್ಲ. ಸ್ವಲ್ಪ ಸಂಕ್ಷಿಪ್ತ ಹೇಳಿದ್ರು ಕೂಡ ಯಾವುದೂ ಪಾಯಿಂಟ್ ನಾನು ಬಿಟ್ಟಿಲ್ಲ. ಸೊ ಇಲ್ಲಿ ಜ್ಞಾನಮಯ ಅಂದರೆ ಇಲ್ಲಿ ಜ್ಞಾನಮಯ ಅಂತಂದರೆ ಜ್ಞಾನ ಪ್ರಚುರಾದಂತಹ ಭಗವದ್ ರೂಪ. ಜ್ಞಾನ ತೈಜಸ್ಸನು ತೈಜಸ್ವರೂಪಿ ಪರಮಾತ್ಮ ಇನ್ನು ಕಂಠದಲ್ಲಿ ಇರ್ತಾನೆ ಅಂತ ಅನ್ನೋದನ್ನು ಹಿಂದಿನ ನುಡಿಯಲ್ಲಿ ನೋಡಿದ್ವಿ. ಹೃದಯ ಸ್ಥಾನವೈದಿಸಿ ಪ್ರಾಜ್ಞನೆಂಬ ಅಭಿಧಾನದಿಂ ಕರೆಸುತ್ತ ಚಿತ್ ಸುಖ ವ್ಯಕ್ತಿಯನ್ನು ಕೊಡುತ್ತಾ. ಅಂದರೆ ಇವಾಗ ಜಾಗರಾವಸ್ಥೆ ಒಳಗ ವಿಶ್ವರೂಪಿ ಪರಮಾತ್ಮ ಕಾರ್ಯವನ್ನು ಮಾಡ್ತಾನೆ. ಆಮೇಲೆ ಜಾಗರ ಅವಸ್ಥೆ ತೆಗೆದ ಸ್ವಪ್ನ ಅವಸ್ಥೆ ಬರೋಕ್ಕಾದರೆ ಆ ವಿಶ್ವರೂಪಿ ಪರಮಾತ್ಮ ಈ ತೈಜಸ್ವರೂಪಿ ಪರಮಾತ್ಮನಿಗೆ ಬಂದು ಸೇರ್ಕೋತಾನೆ. ಅದೇ ನಾನು ಹೇಳಿದೆ ಹಿಂದಕ್ಕೆ, ನಮ್ಮದು ಸ್ವರೂಪ ದೇಹ ಏನಿದೆ ಒಳಗೆ ನಾನು ಅಂತ ಇದ್ದೇನೆ, ಪ್ರಕಾಶಮಾನದಿಂದ ಇಡೀ ದೇಹದಲ್ಲೆಲ್ಲ ವ್ಯಾಪ್ತನಾಗಿ ಇದ್ದೇವೆ. ಸೊ ಅದು ಪ್ರಕಾಶವನ್ನು ಕಡಿಮೆ ಮಾಡ್ತಾನೆ ಅಂತಂದರೆ ಅಲ್ಲಿ ತನ್ನ ಕಾರ್ಯವನ್ನು ನಿಲ್ಲಿಸಿಬಿಡ್ತಾನೆ ಅಂತಂದ್ರೆ. ಸೊ ಅಲ್ಲಿ ನಮಗೆ ಅದರದ್ದು ಪ್ರಜ್ಞೆಯನ್ನು ಇರೋದಿಲ್ಲ. ಸೊ ಕಾರ್ಯವನ್ನು ಆಗೋದಿಲ್ಲ. ಈ ಸ್ಥೂಲ ದೇಹದಿಂದ ನಮಗೆ ಕಾರ್ಯ ಆಗೋದಿಲ್ಲ. ಸೊ ಅಲ್ಲಿ ನಮಗೆ ಸ್ವಪ್ನ ಅವಸ್ಥೆಯನ್ನು ಕೊಡ್ತಾನೆ. ಅಂದರೆ ವಿಶ್ವರೂಪಿ ಪರಮಾತ್ಮ ಕಂಠದಲ್ಲಿದ್ದಂತಹ ತೈಜಸ್ವರೂಪಿ ಪರಮಾತ್ಮನಿಗೆ ಬಂದು ಸೇರ್ಕೋತಾನೆ. ಇದರ ಅರ್ಥ ಏನು? ಪರಮಾತ್ಮ ಅಲ್ಲಿರ್ತಾನೆ, ಆದರೆ ತನ್ನ ಕಾರ್ಯವನ್ನು ನಿಲ್ಲಿಸಿಬಿಡ್ತಾನೆ. ಆ ಕಾರ್ಯವನ್ನು ಆ ಪ್ರಕಾಶಮಾನದಿಂದ ನಾವೇನು ವ್ಯಾಪ್ತಿಯಾಗಿರ್ತೀವಿ ಆ ಪ್ರಕಾಶವನ್ನು ಸಂಕುಚಿತ ಮಾಡ್ತಾನೆ, ಇಲ್ಲಿಗೆ ನಿಲ್ಲಿಸಿಬಿಡ್ತಾನೆ ಅಂತ. ಸೊ ಆವಾಗ ಕಣ್ಣಿನಲ್ಲಿ ವಿಶ್ವರೂಪಿ ಪರಮಾತ್ಮ ಇರ್ತಾನೆ, ಆದರೆ ಅವನೊಬ್ಬ ತೈಜಸ್ವರೂಪಿ ಪರಮಾತ್ಮನ ಸೇರ್ಕೋತಾನೆ. ಇದರ ಅರ್ಥ ಏನು ಅಂತಂದರೆ ಅವನ ಕಾರ್ಯ ನಿಲ್ಲಿಸಿಬಿಡ್ತಾನೆ, ಇವನ ಕಾರ್ಯವನ್ನು ಸ್ಟಾರ್ಟ್ ಆಗ್ತದೆ ಅಂತ. ಸೊ ಸ್ವಪ್ನಾವಸ್ಥೆಯನ್ನು ಕೊಡ್ತಾನೆ ಅಂತ. ಸೊ ಈ ಸ್ವಪ್ನಾವಸ್ಥೆಯಲ್ಲಿ ಈಗ ನಾನು ಹೋದ ಸರ್ತಿ ಹೇಳಿದ್ದಿದ್ದಪ್ಪ ಇಲ್ಲ, ಸ್ವಪ್ನಾವಸ್ಥೆಯನ್ನು ಅಂತಂದ್ರೇನು, ಅದು ಸ್ವಪ್ನ ಸುಳ್ಳು ಅಂತಿಕೊಂಡು ಬೇರೆ ತತ್ವದವರು ಹೇಳ್ತಾರೆ. ಆದರೆ ಸ್ವಪ್ನ ಸುಳ್ಳು ಎಲ್ಲ ನಿಜವಾಗದಂಥದ್ದು. ಆದರೆ ಆವಾಗ ಅವನು ನಿರ್ಮಾಣ ಮಾಡಿದಂಥದ್ದು ಪದಾರ್ಥಗಳನ್ನು ಆತಾಗಲಿ ಮನೆಯೇ ಆಗಲಿ ಅದನ್ನು ಅವನು ಸೃಷ್ಟಿ ಮಾಡ್ತಾನೆ ಆವಾಗ ಅಂತ. ಸೊ ಅದನ್ನು ಅದು ಸೃಷ್ಟಿನೇ ಇರ್ತದೆ, ಸೃಷ್ಟಿ ಮಾಡಿರ್ತಾನೆ. ಆದರೆ ಅಡುಗೆ ಆದರೆ ಅದನ್ನು ಆ ಟೈಮಲ್ಲಿ ಅದು ಸೃಷ್ಟಿ ಮಾಡ್ತಾನೆ, ತಿರ್ಗಾ ಅವನು ಆರಿಸಿಬಿಡ್ತಾನೆ, ಬಂದ್ ಮಾಡಿಬಿಡ್ತಾನೆ, ಅದನ್ನು ಸ್ಟಾಪ್ ಮಾಡಿಬಿಡ್ತಾನೆ ಅಂತ ಅಂದ್ಬಿಟ್ಟು, ಅಂದರೆ ಲಯ ಮಾಡಿಬಿಡ್ತಾನೆ ಅಂತ ಅರ್ಥ. ಸೊ ಅದು ನಮಗೆ ವಾಸನಾ ರೂಪದಿಂದ ನಮಗೇನು ಹಿಂದಿನ ಜನ್ಮದಾಗಲಾಗಲಿ ಈ ಜನ್ಮದಲ್ಲಾಗಲಿ ಏನು ನೋಡಿರ್ತೀವೋ ಆ ವಾಸನಾ ರೂಪದಿಂದ ನಮ್ಮ ಮನಸ್ಸಿನಲ್ಲಿ ಅದನ್ನು ಆಗಿರ್ತದೆ. ಸೊ ಮನಸ್ಸಿನ ದ್ವಾರ ಕಾರ್ಯಗಳನ್ನು ಆಗ್ತದೆ. ಅದು ನಮಗೆ ಎಚ್ಚರ ಇರೋದಿಲ್ಲ ಸ್ವಪ್ನಾವಸ್ಥೆಯಲ್ಲಿ ಇದು ರೀತಿಯಾಗಿ. ಮತ್ತು ಇದಕ್ಕೆ ಕಾರಣ ಎಷ್ಟೋ ಕಡೆ ನಾವು ಕೇಳ್ತೀವಿ, ಸ್ವಪ್ನದಲ್ಲಿ ಬಂದು ಸೂಚನೆ ಕೊಡ್ತಾನೆ ಭಗವಂತ ಅಂತ. ಎಷ್ಟೋ ದೇವಸ್ಥಾನದಲ್ಲಿ ನಾವು ಕೇಳ್ತೀವಿ, ಅಲ್ಲಿ ಸ್ವಪ್ನದಲ್ಲಿ ಬಂದು ಭಗವಂತ ಹೇಳ್ತಾನೆ, ಇಂಥ ಭಾವಿಯಲ್ಲಿದ್ದೀನಿ, ಕೆರೆದಲ್ಲಿದ್ದೀನಿ, ಅಲ್ಲಿ ಬಂದು ಓಮನ ಸ್ಥಾಪನೆ ಮಾಡು, ಹಳೇದು ಯಾವುದು ಧ್ರುವರಾಜರು ಮಾಡಿದ್ದು, ಶುಕ್ರಾಚಾರ ಮಾಡಿದಂಥ ಪೂಜೆಯನ್ನು ಇದನ್ನೆಲ್ಲ ಇದೆ ಅಲ್ಲಿ ಅಂತ ಹೇಳ್ತಾರೆ. ಹಾಗೆ ಆಮೇಲೆ ತಂದು ತಿರ್ಗಾ ಸ್ಥಾಪನೆ ಮಾಡಿದ್ರಂತೂ ಇಲ್ಲ ಹೇಳ್ತಾರೆ. ಸೊ
ಸೊ ಹಾಗೆ ಇದು ನಮಗೆ ಅದು ವಾಸನಾಮಯದಿಂದ ರೂಪದಿಂದ ಇದ್ದಂಥ ನಮಗೆ ಇಂಪ್ರೆಷನ್ ಇರ್ತದೆ ನಮ್ಮ ಮನಸ್ಸಿನಲ್ಲಿ, ಅದನ್ನು ಅವನು ಪ್ರಕಟ ಮಾಡ್ತಾನೆ ಅಂತ. ಕೆಲವೊಂದು ಸರ್ತಿ ಇರ್ತೀವಿ ಸೂಚನೆ ಕೊಡ್ತಾನೆ, ಒಂದೊಂದು ಸರ್ತಿ ನಮಗೆ ಏನೋ ಅಪಮೃತ್ಯುವರು ಪರಿಹಾರ ಮಾಡ್ತಾನೆ ಅಂತಂದರೆ, ಅದಕ್ಕೆ ನಾವು ಕನಸಿನಲ್ಲಿ ಯಾರೋ ಸತ್ತರೆ ಆಯುಷ್ಯ ಬೆಳೀತು ಅಂತ ಹೇಳ್ತೀವಿ, ಹಳೆಯ ಮಂದಿ ಹೇಳ್ತಿದ್ರು. ಅದರಂತ ಹೇಳಿದ್ರೆ ಏನು, ಇವಾಗ ಮೃತ್ಯುಕಾಲ ಇತ್ತು, ಅಪಮೃತ್ಯು ಇತ್ತು, ಅದೇ ಸ್ವಪ್ನದಲ್ಲಿ ತೋರಿಸಿ ಅದನ್ನು ಮುಗಿಸ್ಬಿಟ್ಟು ಆ ಮೃತ್ಯು ಬಂದು ಹೋಗ್ಬಿಡ್ತು ಅಂತ. ಸೊ ಹೀಗೆ ನಮಗೆ ಏನೋ ಒಂದು ಆಕ್ಸಿಡೆಂಟ್ ಆಗಬೇಕಾಗಿರ್ತದೆ, ಸ್ವಪ್ನದಲ್ಲಿ ಆಕ್ಸಿಡೆಂಟ್ ಮಾಡಿ ಮುಗಿಸ್ಬಿಡ್ತಾನೆ. ನಿಜವಾಗ್ಲೂ ಆಗಬೇಕಾಗಿತ್ತು, ಅದು ಸ್ವಪ್ನದಲ್ಲಿ ಮುಗಿಸ್ಬಿಡ್ತಾನೆ. ಹೀಗೆ ಕೆಲವೊಂದು ಇರ್ತಾವೆ. ಕೆಲವೊಂದು ನಮಗೆ ಅರ್ಥ ಆಗೋದಿಲ್ಲ. ಎಷ್ಟೋ ಸರ್ತಿ ನಮಗೆ ಅದೇ ಯಾವುದೋ ಜನ್ಮಾಂತರ ಒಳಗೆ ನಾವು ಯಾರೋ ನೋಡಿರ್ತೀವಿ, ಯಾವುದೋ ಮನೆಯಲ್ಲಿ ಇರ್ತೀವಿ, ಯಾವುದೋ ಸ್ಥಳದಲ್ಲಿ ಇರ್ತೀವಿ, ಅಲ್ಲಿ ಏನೋ ಸ್ವಲ್ಪ ಋಣ ಉಳಿದಿರ್ತದೆ, ಅದನ್ನು ಅಲ್ಲಿ ಸ್ವಪ್ನದಲ್ಲಿ ತೋರಿಸಿ ಮುಗಿಸ್ಬಿಡ್ತಾನೆ ಅಂತ. ಹೀಗೆ ಸ್ವಪ್ನಕ್ಕೂ ಅರ್ಥಗಳು ಇವೆ. ಸೊ ಹೀಗೆ ಆ ಸ್ವಪ್ನ ಅವಸ್ಥೆಯನ್ನು ನಮಗೆ ತೈಜಸ್ವರೂಪಿ ಪರಮಾತ್ಮ ಕೊಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಈ ತೈಜಸ್ವರೂಪಿ ಪರಮಾತ್ಮ ಹೃದಯದಲ್ಲಿ ಇದ್ದಂಥ ಪ್ರಾಜ್ಞರೂಪಿ ಪರಮಾತ್ಮನಿಗೆ ಹೋಗಿ ಸೇರ್ಕೋತಾನೆ ಅಂತಂದ್ರೇನು, ನಮ್ಮದು ಪ್ರಕಾಶಮಾನವಾಗಿ ನಾವು ಒಂದು ವಿಸ್ತಾರವಾಗಿ ಇಡೀ ದೇಹದಲ್ಲಿ ಏನು ಒಂದು ಸ್ಪ್ರೆಡ್ ಆಗಿರ್ತೀವೋ ಅದನ್ನು ಸಂಕುಚಿತ ಮಾಡ್ತಾನೆ ಅಂತ. ಅಂದರೆ ಇಲ್ಲಿ ಮೂಲೇಶನ ಪಾದದಲ್ಲಿ ನಾವು ಇರ್ತೀವಿ, ಮೂಲೇಶ ಪಾದದಲ್ಲಿ ವಾಯುದೇವರ ಪಾದದಲ್ಲಿ ನಾವು ಇರ್ತೀವಿ. ಸೊ ಅಲ್ಲಿವರೆಗೆ ನಮ್ಮದು ವಿಸ್ತಾರ ಇರ್ತದೆ. ನಮ್ಮ ವಿಸ್ತಾರವನ್ನು ಕಡಿಮೆ ಮಾಡಿಬಿಟ್ರೆ ಮಿಕ್ಕಿದ ಸ್ಥಾನದಲ್ಲಿ ಭಗವಂತ ಇರ್ತಾನೆ, ಆದರೆ ತನ್ನ ಕಾರ್ಯವನ್ನು ಅಲ್ಲಿ ನಿಲ್ಲಿಸಿಬಿಡ್ತಾನೆ. ಅದರಿಂದ ನಮ್ಮ ದೇಹದಿಂದ ಆ ಕಾರ್ಯಗಳನ್ನು ಆಗೋದಿಲ್ಲ ಅಂತ. ಸೊ ಅಲ್ಲಿ ಪ್ರಾಜ್ಞರೂಪಿ ಪರಮಾತ್ಮನಿಗೆ ವಾಯುದೇವರು ನಮಗೆ ಒಂದು ಅಂಶದಿಂದ ಕರ್ಕೊಂಡು ಹೋಗಿ ಭೇಟಿ ಮಾಡಿಸ್ತಾರೆ ಅಂತಂದರೆ ಅಪಗೋತಾನೆ ಭಗವಂತ ನಮಗೆ ಅಂತ. ಆವಾಗ ನಮಗೆ ಚಿತ್ ಸುಖ ವ್ಯಕ್ತಿಯನ್ನು ಕೊಡುತ್ತಾ ಅಂತಂದರೆ ಅದೇ ನಮಗೆ ಮೋಕ್ಷದಲ್ಲಿ ಸಿಗುವಂಥ ಆನಂದವನ್ನು ಅಲ್ಲಿ ನಮಗೆ ಕೊಡ್ತಾನೆ ಅಂತ. ಅದಕ್ಕೆ ನಾವು ಹೇಳ್ತಿಲ್ಲ, ಭಾಳ ಸುಖವಾಗಿ ನಿದ್ರೆ ಆಯಿತು ನಮಗೆ ಇದೆ ಅಂತ ಅಂದ್ಬಿಟ್ರೆ ಅದೇ ನಾವು ಸ್ವಪ್ನವೂ ಇರುವುದಿಲ್ಲ, ಜಾಗೃತಿ ಅವಸ್ಥೆ ಇರುವುದಿಲ್ಲ. ಸುಷುಪ್ತಿ ಅವಸ್ಥೆ ಅಂತಂದ್ರೆ ಪೂರ್ತಿ ಗಾಢ ನಿದ್ರೆಯಲ್ಲಿ, ಅಂದರೆ ಯಾವ ದೇವತೆಗಳನ್ನು ಎಲ್ಲ ದೇವತೆಗಳು ಇರ್ತಾರೆ, ಹೊರಗೆ ನಿದ್ದೆ ಇರೋದಿಲ್ಲ. ಆದರೆ ಅವರು ತಮ್ಮ ಕಾರ್ಯಗಳನ್ನು ನಿಲ್ಲಿಸಿಬಿಡ್ತಾರೆ. ವಾಯುದೇವರು ಮಾತ್ರ ವಾಯುದೇವರ ಕಾರ್ಯ ಮಾಡಲೇಬೇಕು, ಇಲ್ಲದ್ರೆ ನಾವು ಸತ್ತು ಹೋಗ್ತೀವಿ. ಉಸಿರಾಟ ಆಗಲೇಬೇಕು, ಜಪ ಆಗಲೇಬೇಕು. ಅದಕ್ಕೆ ವಾಯುದೇವರು ಮಾತ್ರ ಹೆಚ್ಚಿರ್ತಾರೆ, ಅವ್ರು ನಮಗೆ ಕರ್ಕೊಂಡು ಹೋಗಿ ಭಗವಂತನ ಭೇಟಿ ಮಾಡಿಸ್ತಾರೆ ಅಂತ. ಅದಕ್ಕೆ ನಾವು ಏನು ಸಮರ್ಪಣೆ ಮಾಡಿದರೆ ವಾಯುದೇವರ ದ್ವಾರ ನಾವು ಸಮರ್ಪಣೆ ಮಾಡ್ತೀವಿ. ಅದಕ್ಕೆ ಅದು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳ್ತೀವಿ, ಅಥವಾ ಮಧ್ವಾಂತರ್ಗತ ಅಂತ ಹೇಳ್ತೀವಿ, ಎಲ್ಲ ವಾಯುದೇವರ ಅವತಾರಗಳನ್ನು. ಸೊ ಅಲ್ಲಿ ನಮಗೆ ಸುಷುಪ್ತಿ ಅವಸ್ಥೆಯಲ್ಲಿ ನಮಗೆ ಮೋಕ್ಷದಲ್ಲಿ ಸಿಗುವಂತಹ ಸ್ವರೂಪ ಸುಖ ಆನಂದವನ್ನು ಕೊಡ್ತಾನೆ ಅಂತ. ಆನತೆ ಇಷ್ಟಪ್ರದನು, ಅಂದರೆ ಶರಣಾಗತರಿಗೆ ಇಷ್ಟವಾದಂತಹದ್ದು ಇಷ್ಟಪ್ರದವನ್ನು ಕೊಡುವಂಥ ಭಗವಂತ ಅನುಸಂಧಾನವು ಈಯದೆ ಸುಪ್ತಿಯ ಇರಿಸಿ. ಅಂದರೆ ನಮಗೆ ಅನುಸಂಧಾನ ಇದೆ ಅಂತಾರೆ, ನಮಗೆ ತಿಳುವಳಿಕೆ ಇರೋದಿಲ್ಲ. ಅವಾಗ ಸುಷುಪ್ತಿ ಕಾಲದಲ್ಲಿ ನಮಗೆ ತಿಳುವಳಿಕೆ ಇರೋದಿಲ್ಲ. ಅದಕ್ಕೆ ಸುಪ್ತಿಯ ಇರಿಸಿದ್ರೆ ಸುಷುಪ್ತಿ ಅವಸ್ಥೆಯನ್ನು ಕೊಡ್ತಾನೆ ಅಂತ. ಪುನರುಪಿ ಸ್ವಪ್ನ ಜಾಗೃತಿ ಯುವ ಚತುರ್ಕೆ. ಆಮೇಲೆ ತಿರ್ಗಾ ನಾವು ಜಾಗೃತಿಗೆ ಹೇಗೆ ಬರ್ತೀವಿ ಅಂದರೆ, ಇವಾಗ ಸುಷುಪ್ತಿಯಿಂದ ಡೈರೆಕ್ಟ್ ಜಾಗೃತಿ ಅವಸ್ಥೆ ಬರೋದಿಲ್ಲ. ಸುಷುಪ್ತಿಯಿಂದ ತಿರುಗಿ ನಾವು ಸ್ವಪ್ನಾವಸ್ಥೆಗೆ ಬಂದು ಸ್ವಪ್ನಾವಸ್ಥೆಯಿಂದ ಜಾಗೃತ ಅವಸ್ಥೆಗೆ ಬರ್ತೀವಿ, ಈ ರೀತಿಯಾಗಿ. ಸೊ ನಾವು ಈ ಮೂರೂ ರೂಪಕ್ಕೂ ನಾವು ಭಗವಂತನಿಗೆ ಬಹಳ ನಮಗೆ ಕೃತಜ್ಞತೆ ಸಮರ್ಪಣೆ ದಿನನಿತ್ಯ ಮಾಡಬೇಕು. ಅವನು ನಮಗೆ ಜಾಗೃತ ಅವಸ್ಥೆ ಕೊಡದೇ ಹೋದರೆ ನಾವು ಕಾರ್ಯ ಮಾಡೋದು ಹೇಗೆ? ಆಮೇಲೆ ಸ್ವಪ್ನ ಅವಸ್ಥೆ ಅಥವಾ ಸುಷುಪ್ತ ಅವಸ್ಥೆ ಕೊಡದ್ರೆ ನಮಗೆ ರೆಸ್ಟ್ ಸಿಗೋದು ಹೇಗೆ? ಆಮೇಲೆ ನಮ್ಮ ಪ್ರಾರಬ್ಧವನ್ನು ಸ್ವಪ್ನಾವಸ್ಥೆಯಲ್ಲಿ ಎಷ್ಟೋ ಪ್ರಾರಬ್ಧವನ್ನು ಕಳೆದು ಹಾಕಿಬಿಡ್ತಾನೆ, ಅದೊಂದು ದೊಡ್ಡ ಉಪಕಾರ ಭಗವಂತಂದು. ಆಮೇಲೆ ಸುಷುಪ್ತಿ ಅವಸ್ಥೆಯಲ್ಲಿ ನಮಗೆ ಸ್ವರೂಪ ಸುಖವನ್ನು ಕೊಡ್ತಾನೆ, ಅದರಿಂದ ನಮಗೆ ಪೂರ್ತಿಯಾಗಿ ವಿಶ್ರಾಂತಿ ಆಗ್ತದೆ. ನಾವು ಮುಂದೆ ಬೆಳಗ್ಗೆ ತಿರ್ಗಾ ಫ್ರೆಶ್ ಆಗಿರ್ತೀವಿ. ಸೊ ನಮಗೆ ಈ ವಿಶ್ರಾಂತಿ, ನಮ್ಮದು ದೇಹ ವೀಕ್ ಇರ್ತದೆ. ಅಷ್ಟು ಸತತ ನಾನ್ ಸ್ಟಾಪ್ ಆಗಿ ದೇವತೆಗಳು ಭಗವಂತ ಹೇಗೆ ನಾನ್ ಸ್ಟಾಪಾಗಿ ಕೆಲಸ ಮಾಡ್ತಾರೆ, ನಮಗೆ ಮಾಡೋಕ್ಕಾಗೋದಿಲ್ಲ. ಅದರಿಂದಾಗಿ ಈ ಮೂರು ಅವಸ್ಥೆಯನ್ನು ಭಗವಂತ ನಮಗೆ ಕೊಡ್ತಾನೆ. ಅದನ್ನು ಭಗವಂತನ ಎಷ್ಟು ದೊಡ್ಡ ಉಪಕಾರ ನಮ್ಮ ಮೇಲೆ ಉಪಕಾರ ಸ್ಮರಣೆಯನ್ನು ನಾವು ಮಾಡಬೇಕು ಅಂತ ಇಲ್ಲಿ ಜಗನ್ನಾಥದಾಸ್ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು 15ನೇ ನುಡಿಯಲ್ಲಿ ತಿರ್ಗಾ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ನಮ್ಮ ಶರೀರದಲ್ಲಿ ಪಿಂಡಾಂಡದಲ್ಲಿ ಹರಿಕಥಾಂಸಾರ ಇರೋದೇ ಪಿಂಡಾಂಡದೆಲ್ಲ ವಿವರಣೆ, ಯಾವ ಸ್ಥಾನದಲ್ಲಿ ಯಾವ್ಯಾವ ಭಗವದ್ ರೂಪ ಇದೆ ಅನ್ನೋದನ್ನು ಹೇಳ್ತಾರೆ. ಸೊ ಇಲ್ಲಿ 15ನೇ ನುಡಿಯಲ್ಲಿ ನಾಲಿಗೆಯೊಳಗೆ ವರುಣ ಮತ್ಸ್ಯ, ಅಂದರೆ ಇಲ್ಲಿ ನಾಲಿಗೆಯೊಳಗೆ ವರುಣ ದೇವತೆಗಳ ಹೆಸರಿರ್ತಾರೆ. ಅಲ್ಲಿದ್ದಂಥ ಭಗವದ್ ರೂಪ, ಅವ್ರ ಅಂತರ್ಯಾಮಿ ಆದಂಥ ಭಗವದ್ ರೂಪ ಅಥವಾ ಆ ದೇವತೆ ಅಲ್ಲಿದ್ದಂಥ ಭಗವದ್ ರೂಪಕ್ಕೆ ಆರಾಧನೆ ಮಾಡ್ತಾರೆ ಅಂತ ಎರಡೂ ಅರ್ಥ ಮಾಡ್ಕೋಬೋದು ನಾವು. ಅಲ್ಲಿ ಅವ್ರ ಅಂತರ್ಯಾಮಿಗಿರ್ತಾರೆ, ಅಲ್ಲಿ ಅವರು ಆರಾಧನೆ ಮಾಡ್ತಾ ಇರ್ತಾರೆ ಎಲ್ಲ ದೇವತೆಗಳು.
ಸೊ ನಮ್ಮ ನಾಲ್ಗೆಯೊಳಗೆ ಯಾರು ವರುಣ ಇರ್ತಾನೆ ಅಲ್ಲಿ ಮತ್ಸ್ಯರೂಪಿ ಪರಮಾತ್ಮ ಇರ್ತಾನೆ. ಆಮೇಲೆ ಆಮೇಲೆ ಕಿರುನಾಲಿಗೆ, ಆಮೇಲೆ ಇದು ಅಣುನಾಲಿಗೆ ಅಂತಂದರೆ ಕಿರುನಾಲಿಗೆ ಒಳಗಡೆ ಗಂಟಲಲ್ಲಿ ಇರ್ತದಲ್ಲ ಅದು, ಅದರಿಂದ ನಮಗೆ ಮಾತಾಡಲಿಕ್ಕೆ ಶಬ್ದ ಆಗ್ತದೆ, ಸಾಧ್ಯವಾಗ್ತದೆ. ಅದು ಅದು ಒಳಗಡೆ ಕಿರುನಾಲಿಗೆ ಅಂತಾರೆ, ಒಂದು ಗಂಟೆಗೆ ಗಂಟಲು ಒಳಗಡೆ ಸಣ್ಣದೊಂದು ಇರ್ತದೆ, ಅದು ವೈಬ್ರೇಟ್ ಆಗ್ತದೆ, ಅದರಿಂದ ನಮ್ಗೆ ಬಾಯಿಂದ ಶಬ್ದಗಳು ಬರ್ತವೆ, ಇಲ್ಲದ್ರೆ ಬರೋದಿಲ್ಲ. ಹಾಗೆ ಬರೀ ಗಾಳಿ ಊದ್ಕೊಂಬಂದುಬಿಡ್ತದೆ, ವೈಬ್ರೇಟ್ ಆಗೋದಿಲ್ಲ ಅದು. ಸೊ ಅದಕ್ಕೆ ಇದು ಅಣುನಾಲಿಗೆಯಲ್ಲಿ ಯಾವುದಿದೆ ಅಂತೇಳಿ ಉಪೇಂದ್ರ ಇಂದ್ರ ಅಂತ, ಇಂದ್ರ ದೇವತೆ, ಉಪೇಂದ್ರ ಭಗವದ್ ರೂಪ ಇದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ತಾಳದಲ್ಲಿ, ಅಂತಂದರೆ ಬಾಯಲ್ಲಿ ಮೇಲಿನ ಭಾಗದಲ್ಲಿ ಪರ್ಜನ್ಯಾಖ್ಯ ಸೂರ್ಯನು, ಅದರ ಪರ್ಜನ್ಯ ನಾಮಕ ಸೂರ್ಯ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲೇ ಅರ್ಧಗರ್ಭ, ಅಲ್ಲಿ ಅರ್ಧಗರ್ಭ ಸೂರ್ಯನ ಅಂತರ್ಗತನಾದಂಥ ಅರ್ಧಗರ್ಭ ಪರಮಾತ್ಮ ಇದು. ಈ ಚಕ್ರಾಬ್ಜಮಂಡಲ ರಂಗೋಲಿ ತೆಗಿತೀವಿ, ಮಧ್ಯದಲ್ಲಿ ಗುಣಿ ಅಂತ ಬರಿತೀವಿ, ಆಮೇಲೆ ಅಂತಾಯ ನಮಃ ಅರ್ಧಗರ್ಭಾಯ ನಮಃ ಅಂತ ಫಸ್ಟ್ ಸರ್ಕಲ್ನಲ್ಲಿ ಬರಿತೀವಿ. ಅಂದರೆ ಸೂರ್ಯಾಂತರ್ಗತ ಇಷ್ಟು ರೂಪಗಳಿದೆ. ಅಂದರೆ ಲಕ್ಷ್ಮೀ ಸಹಿತ ನಾರಾಯಣ ಇದ್ದಾನೆ, ಅರ್ಧಗರ್ಭ ಪರಮಾತ್ಮ ಗೃಹಿರೂಪಿ ಪರಮಾತ್ಮ ಅಂತಾಯ ನಮಃ ಇದ್ದಾರೆ. ಇಷ್ಟೆಲ್ಲ ಅಂತಾಯ ನಮಃ ಅಂತ ಅದಕ್ಕೆ ಅಂತ ಇಲ್ಲ ಇದ್ದಂಥ ಭಗವಂತ ಅಂತ. ಅದು ಅಲ್ಲಿ ಸೂರ್ಯಾಂತರ್ಗತ ಇದ್ದಂಥ ಭಗವಂತ ಇದ್ದಾನೆ. ಅಲ್ಲಿ ತಾಲುನಲ್ಲಿ ಅಂದರೆ ಇಲ್ಲಿ ನಮ್ಮದು ನಾಲ್ಗೆ ಮೇಲೆ ಬಡ್ಕೋತದಲ್ಲ, ನಾಲ್ಗೆ ಮೇಲೆ ಬಡ್ಕೋತದೆ, ಅದಕ್ಕೆ ಶಬ್ದ ಉಚ್ಚಾರ ಆಗ್ತವೆ, ಇದಕ್ಕೆ ಶಬ್ದ ಉಚ್ಚಾರ ಆಗೋದಿಲ್ಲ ಅಲ್ಲ. ಅಲ್ಲಿ ಆಲಿಯೊಳ ಅದರ ಕಣ್ಣಿನಲ್ಲಿ ವಾಮನ ಸುಭಾವನ ಎರಡು ಕಣ್ಣಿನಲ್ಲಿ ಈ ಎರಡು ರೂಪಗಳನ್ನು ಹೇಳ್ತಾ ಇದ್ದಾರೆ. ಫಾಲದೊಳುವ ತಡೆ ಹಣೆಯಲ್ಲಿ ಯಾರು ಶಿವಕೇಶವನು ಅಂದರೆ ರುದ್ರರು ಇದ್ದಾರೆ. ಆಮೇಲೆ ಅಲ್ಲಿ ಕೇಶವರೂಪಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಎಲ್ಲೆಲ್ಲಿ ಯಾರಿದ್ದಾರೆ ಅಂತ ಅನ್ನೋದಕ್ಕೆ ಹೀಗೆ ಅಪೋಸಿಟ್ ಇದು ಏನು ಯಾರು ಹಾಕೊಂಡ್ಬಿಡಬೇಕು, ಅಂದರೆ ಎಲ್ಲಿ ಯಾರು ಅಂತ. ಇಲ್ಲೇ ನಾಲಿಗೆ ಹೇಳ್ತಾರೆ, ಹಿಂಗೆ ಯಾರು ಹಾಕ್ಕೊಂಡಿದ್ದೀನಿ. ವರುಣ ಮತ್ಸ್ಯ ಅಂತಾರೆ, ಹೀಗೆ ವರುಣ ಮತ್ತು ಮತ್ಸ್ಯಕ್ಕೆ ಹಿಂಗೆ ಅಂತಂದರೆ ನಾಲಿಗೆಯಲ್ಲಿ ವರುಣ ಮತ್ಸ್ಯ ಗೊತ್ತಾಗ್ತದೆ. ಈ ರೀತಿಯಾಗಿ ನಾವು ಪುಸ್ತಕದಲ್ಲಿ ಹಿಂಗೆ ಆ್ಯರೋ ಮಾರ್ಕ್ ಎದರಲ್ಲಿ ಯಾರು ಅಂತ ಹಿಂಗೆ ಅಪೋಸಿಟ್ ಆ್ಯರೋ ಹಾಕ್ಕೊಂಡ್ಬಿಟ್ರೆ ಅಲ್ಲಿ ಯಾರು ಅಂತ ನಾವು ಪಾರಾಯಣ ಮಾಡುವಾಗ ಅದು ಅರ್ಥ ಆಗಿಬಿಡ್ತದೆ. ಇವಾಗ ಇದೆಲ್ಲ ನನಗೇನು ಬಾಹ್ಯಾರ್ಟ್ ಇರೋದಿಲ್ಲ, ಸುಮ್ಮನೆ ಅದು ಕೇಶವಾದಿ ಅಲ್ಲ ಅಜಾದ ರೂಪ ಹೇಳುವಾಗ ಸರಸರ ಹೇಳ್ಕೊಂಡು ಹೋಗ್ಬಿಡ್ತೀವಿ, ಆದರೆ ಇಷ್ಟು ಜ್ಞಾಪಕ ಇರೋದಿಲ್ಲ. ಅದೆಲ್ಲ ಇಲ್ಲಿ ಈ ಪುಸ್ತಕದಲ್ಲಿ ಆ ರೀತಿಯಾಗಿ ಅದು ಮಾಡ್ಕೊಂಡಿದ್ದೀನಿ, ಅದಕ್ಕೆ ಹೇಳೋದು ಸಾಧ್ಯ ಆಗ್ತದೆ. ತುಂಬ ಸಲ ಪಾರಾಯಣ ಮಾಡಿದರೆ ಅದು ಸ್ವಲ್ಪ ಮಟ್ಟಿಗೆ ತಲೆಯಲ್ಲಿ ಉಳ್ಕೊಳ್ತದೆ. ಸೊ ಇದಕ್ಕೆ ಪಾಲದೊಳು ಹಣೆಯಲ್ಲಿ ರುದ್ರದೇವರು ಒಬ್ಬಳೆ ಕೇಶವನು, ಸುಕಪೋಲದೊಳಗೆ ಅಂದರೆ ಕೆನ್ನೆಯಲ್ಲಿ ಎರಡು ಕೆನ್ನೆಯಲ್ಲಿ ರತೀಶ ಕಾಮನು, ರತಿಯ ಪತಿಯಾದಂಥ ಕಾಮ ಅಲ್ಲಿದ್ದಾನೆ. ಅಲ್ಲೇ ಪ್ರದ್ಯುಮ್ನ ರೂಪಿ ಪರಮಾತ್ಮ ಅಂದರೆ ಸುಂದರವಾದಂಥ ರೂಪ. ಕಾಮ ಅಂತಾರೆ ಎಲ್ಲ ದೇವತೆಗಳಲ್ಲಿ ಅದೇ ವೈದ್ಯರು ಬಿಟ್ಟು ಎಲ್ಲ ದೇವತೆಗಳಲ್ಲಿ ಬಹಳ ಸುಂದರವಾದಂಥ ದೇವತೆ. ಅಲ್ಲಿ ಪ್ರದ್ಯುರೂಪಿ ಪರಮಾತ್ಮ ಅವರಂತರ್ಯಾಮಿಯಾಗಿ ಪದ್ಯರೂಪಿ ಪರಮಾತ್ಮ ಇದ್ದದ್ದಕ್ಕೆ ಅಷ್ಟು ಒಂದು ಸೌಂದರ್ಯವನ್ನು ಬರ್ತದೆ ಕಾಮದೇವರಿಗೆ ಅಂತ. ಅದು ಅವರೆಲ್ಲಿ ಇರ್ತಾರೆ, ಸುಖಪೋಲ್ಗಳಿಗೆ ಕೆನ್ನೆಯಲ್ಲಿ ಇರ್ತಾರೆ ಅಂತ. ಸೊ ನಮ್ಮ ಎಲ್ಲ ಮುಖದಲ್ಲಿದ್ದಂಥ ಒಂದೊಂದು ಅವಯವದಲ್ಲಿ ಯಾವ್ಯಾವ ರೂಪಗಳನ್ನು ಭಗವದ್ ರೂಪಗಳಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 16ನೇ ನೋಡಿ, ರೋಮಗಳಲ್ಲಿ ವಸುಂತ ತ್ರಿಕಕುಬ್ಧಾಮ, ರೋಮದಲ್ಲಿ ಅಂತಂದರೆ ಕೂದಲದಲ್ಲಿದ್ದಂಥ ವಸಂತ ಋತುವಿಗೆ ಅಭಿಮಾನಿ ಇದ್ದಂಥ ಕಾಮದೇವರು ಅಂತ ಹೇಳ್ತಾರೆ. ಸೊ ಈ ಕಾಮ ಇದ್ದಾನೆ ರೋಮಗಳಲ್ಲಿ, ಕಾಮ ಅಭಿಮಾನಿ ದೇವತೆ. ಆಮೇಲೆ ಅಲ್ಲಿ ಭಗವದ್ ರೂಪ ಯಾವುದು, ತ್ರಿಕಕುಬ್ಧಾಮ. ಕಕುಬ್ಧಾಮ ಅಂತ ಬಳಸಿದ್ರೆ ಭಗವಂತನ ಹೆಸರು. ಅಂದರೆ ಮೂರು ಲೋಕದಲ್ಲಿ ಇದ್ದಂಥ ಭಗವಂತ, ಅಂದರೆ ಬೇರೆ ಕಡೆ ಅವನು ಇಲ್ಲ ಅಂತ ಅರ್ಥ ಅಲ್ಲ. ಅದು ಮೂರು ಲೋಕದಲ್ಲಿ ಅವರು ಸ್ವಂತವಾದಂಥದ್ದು ಒಂದು ಮನೆ. ಅದು ಲಯ ಕಾಲದಲ್ಲಿ ಅದು ನಾಶ ಆಗೋದಿಲ್ಲ, ಅದಕ್ಕೆ ಅದು ಒಂದು ಸ್ವಂತವಾದಂಥದ್ದು ಮನೆ. ಶ್ರೀಕಕುಬ್ಧಾಮ ಅಂತಂದರೆ ಅಲ್ಲಿ ಅವಾಗ ಕತ್ಲೆ ಇರ್ತದೆ, ಕಾಣಿಸೋದಿಲ್ಲ ಅಷ್ಟೇ, ಅದೇ ಅವ್ಯಕ್ತದಿಂದ ಇರ್ತದೆ, ಅಲ್ಲಿ ಹೋಗೋದಿಲ್ಲ ಅಂತ. ಆಮೇಲೆ ಮುಖದೊಳ ಅಗ್ನಿ ಅಂದರೆ ಬಾಯಿ ಒಳಗಡೆ ಯಾರ್ತಾರೆ ಅಗ್ನಿ. ಆ ಅಗ್ನಿ ಅಂತರ್ಯಾಮಿಯ ಭಗವದ್ ರೂಪ ಭಾರ್ಗವ ರೂಪ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ತಾಮರಸಭವ ವಾಸುದೇವರು, ಅದು ತಾಮರಸಭವ ಅಂತಾರೆ ಬ್ರಹ್ಮದೇವರು, ಕಮಲದಲ್ಲಿ ಹುಟ್ಟಿದಂಥ ಬ್ರಹ್ಮದೇವರು. ಅಲ್ಲಿ ವಾಸುದೇವರೂಪಿ ಪರಮಾತ್ಮ ಎಲ್ಲಿದ್ದಾರೆ ಅವರು ಅಂತಾರೆ ಮಸ್ತಕದೊಳಿಹರು, ತಲೆಯಲ್ಲಿ. ಇಲ್ಲಿ ತಲೆಯಲ್ಲಿ ಒಬ್ಬ ಬ್ರಹ್ಮದೇವರಿದ್ದಾರೆ, ಅಲ್ಲೊಂತರ್ಯಾಮಿಯಾದಂಥ ವಾಸುದೇವರೂಪಿ ಪರಮಾತ್ಮ ಇದ್ದಾನೆ ಅಂತ. ಆಮೇಲೆ ಈ ಮನದೊಳಿಹ ವಿಷ್ಣು,
ವಿಷ್ಣು ಮನಸ್ಸಿನಲ್ಲಿ ವಿಷ್ಣು ರೂಪಿ ಪರಮಾತ್ಮ ಇದ್ದಾನೆ ಅಂತ. ಶಿಖದವಳು ಅಂತಂದರೆ ಗಂಡಸರು ಚಂಡಿಕೆ ಬಿಡ್ತಾರಲ್ಲ ಆ ಶಿಖಾದಲ್ಲಿ ಉಮಾಮಹೇಶ್ವರ ರುದ್ರದೇವರಿದ್ದಾರೆ. ಅಲ್ಲಿ ರುದ್ರಾಂತರ್ಗತೆಯ ಭಗವದ್ ರೂಪಿದೆ, ನರಸಿಂಹ ರೂಪಿ ಪರಮಾತ್ಮ ಇದ್ದಾನೆ ಅಂತ. ಸೊ ಇಲ್ಲಿ ಮೇಲ್ಗಡೆನೂ ರುದ್ರದೇವ್ರದ್ದು ಬಂತು, ಇಲ್ಲಿ ಪಾಲದವಳು ಹತ್ತುಕೊಂಡು ಪಾಲದೊಳಗೆ ಹಣೆಯಲ್ಲಿ ರುದ್ರದೇವರಿಗೆ ಕೇಶವರೂಪಿ ಪರಮಾತ್ಮ ಅಂತ ಹೇಳಿದರು. ಅದೇ ರೀತಿಯಾಗಿ ಈ ಶಿಖಾ ಒಳಗಡೆ ಕೂಡ ಉಮಾಮಹೇಶ್ವರ ರುದ್ರದೇವರಿದ್ದಾರೆ, ಅಲ್ಲೇ ನರಸಿಂಹರೂಪಿ ಪರಮಾತ್ಮ ಇರ್ತಾನೆ ಅಂತ. ಅದಕ್ಕೆ ಅಲ್ಲೇ ನಮಗೆ ನಮ್ಮ ಫ್ಯಾಮಿಲಿಯಲ್ಲಿ ಬಂದಂಥ ಅನುಭವ, ಒಬ್ಬರು ಆಚಾರ್ಯ ಹೇಳಿದರು, ನೀವು ಚಂಡಿಕೆ ಬಿಡ್ರಿ ಅಂತ ತಿಳ್ಕೊಂಡು ಹೇಳಿದರು. ಅದಕ್ಕೆ ಇಲ್ಲ, ನಾವು ಅಷ್ಟು ನಮ್ಮದು ಶುದ್ಧ ಆಚರಣೆ ಇರೋದಿಲ್ಲ, ಆಚಾರ್ಯ ಶುದ್ಧ ಆಚರಣೆ ಇರ್ತದೆ ಅಷ್ಟು ಇರೋದಿಲ್ಲ. ಅಫ್ಕೋರ್ಸ್ ನಾವು ಹೊರಗಡೆ ತಿನ್ನೋದಿಲ್ಲ, ಎಲ್ಲಿ ಬೇರೆ ಜಾತಿ ಕಡೆ ತಿರೋದಿಲ್ಲ, ಮನೆಯಲ್ಲಿ ಊಟ ಮಾಡ್ತೀವಿ. ಆದರೂ ಸುಧಾರಣ ಮಡಿ ಅಷ್ಟು ನಾವು ಸ್ಟ್ರಿಕ್ಟಾಗಿ ನಾವು ಮೇಂಟೈನ್ ಮಾಡ್ತಿರೋದಿಲ್ಲ. ಅದಕ್ಕೆ ಅದು ಚಂಡಿಕೆಗೆ ಅಪಮಾನ ನಮ್ದು ಹಂಗೆ ಆಗ್ತದೆ ಅಂತ. ಅದಕ್ಕೇನು ಸಂಬಂಧ ಇಲ್ಲ, ನೀವು ಮನೇಲಿ ಊಟ ಮಾಡ್ತೀರಿ, ಹೊರಗಡೆ ತಿನ್ನೋದ್ರಿಂದ ಅಷ್ಟು ಮಡಿ ಸಾಕು. ಚಂಡಿಕೆ ಬಿಟ್ಟರೆ ಅದನ್ನು ನಮಗೆ ಅಹಂಕಾರ ದೂರ ಆಗ್ತದೆ ಅಂತ ಹೇಳಿದ್ರು. ಇದು ಅನುಭವಕ್ಕೆ ಬಂದದ್ದಂಥ ವಿಷಯ. ಅದಕ್ಕೆ ಅಲ್ಲಿ ಯಾಕೆ ಅದು ಅಹಂಕಾರ ಹೋಗ್ತದೆ ಅಂತಂದರೆ ಅಲ್ಲಿ ರುದ್ರದೇವರಿದ್ದಾರೆ ಅಂತ. ಆ ಶಿಖಾನಲ್ಲಿ ರುದ್ರದೇವ ಸನ್ನಿಧಾನ, ಅಲ್ಲಿ ನರಸಿಂಹದೇವ್ರ ಸನ್ನಿಧಾನ. ಅದಕ್ಕೆ ಅಹಂಕಾರ ತತ್ವಕ್ಕೆ ಅಭಿಮಾನ ದೇವತೆಯವರು ಅವ್ರು ನಮ್ಮ ಅಹಂಕಾರವನ್ನು ತೆಗೆದು ಹಾಕ್ತಾರೆ ಅಂತ ತಿಳ್ಕೊಂಡು, ನರಸಿಂಹ ಸ್ವಾಮಿ ತನ್ನ ಅನುದಿನದಿ ನೆನೆಯವರ ಮೃತ್ಯು ಪರಿಹರಿಪ ಮೃತ್ಯು ಕೊಟ್ಟಿದ್ದಾರೆ. ನಾವು ಅಪಮೃತ್ಯು ಅಂತ ಹೋಗಬೇಕು. ಯಾಕಂದರೆ ಮೃತ್ಯು ಕೊಟ್ಟು ಬಿಡ್ತಾನೆ ಅಂತ, ಕೊಡೋದಿಲ್ಲ ಅಂತ ಅರ್ಥ ಆಗ್ತದೆ. ಯಾಕಂದರೆ ಯಾರೂ ಸಾಯೋದಿಲ್ಲ ಅಂತ. ಹಾಗಲ್ಲ, ಅಪಮೃತ್ಯು ಪರಿಹರಿಪ. ಅಪಮೃತ್ಯು ಅಂತಂದರೆ ನಮ್ಮದು ಕ್ಲುಪ್ತವಾದಂಥದ್ದು ಇಷ್ಟು ಆಯುಷ್ಯ ಅಂತ ಇರ್ತದೆ. ಆದರೆ ನಾವು ಯಾರಿಗೋ ದೊಡ್ಡವ್ರಿಗೆ ನಿಂದನೆ ಮಾಡಿರ್ತೀವಿ, ಅಥವಾ ಏನೋ ಒಂದು ದೊಡ್ಡದೊಂದು ಪಾಪ ಮಾಡಿರ್ತೀವಿ, ಅದರಿಂದ ನಮ್ಮದು ಆಯುಷ್ಯವನ್ನು ಕುಗ್ಗಿ ಹೋಗ್ತದೆ, ಕಡಿಮೆ ಆಗಿಬಿಡ್ತದೆ. ಅದನ್ನು ಪರಿಹಾರ ಮಾಡ್ತಾನೆ ಅಂತ. ಅಂದರೆ ಇಲ್ಲಿ ಶಿಖಾದಲ್ಲಿ ರುದ್ರದೇವರು ಮತ್ತು ನರಸಿಂಹರೂಪಿ ಪರಮಾತ್ಮನ ಸನ್ನಿಧಾನ ಇದೆ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮ ಅಪಮೃತ್ಯುವನ್ನು ಪರಿಹಾರ ಆಗ್ತದೆ ಅನ್ನೋದನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಇವತ್ತು 14, 15, 16 3 ನುಡಿ ಆಯಿತು. ಇನ್ನು ಪ್ರತಿಯೊಂದು ನುಡಿದು ಅರ್ಥವನ್ನು ಹೇಳ್ತಾ ಇದ್ದಾನೆ. ಶಬ್ದಕ್ಕಷ್ಟ ಅಲ್ಲಿ ಇರುವಂಥ ನಮ್ಮ ತತ್ವಗಳು ಏನಂತ ಅದನ್ನು ಹೇಳ್ತಾ ಇದ್ದೇನೆ. ಆಮೇಲೆ ಭಾಳ ಶಾರ್ಟ್ಕಟ್ ಹೇಳಿಲ್ಲ, ಭಾಳ ವಿಸ್ತಾರ ಹೇಳಿಲ್ಲ. ಅದೇ ನಮಗೆ ಯಾರು ಅಧ್ಯಯನ ಮಾಡೋಕ್ಕೆ ನಿಂತಾರೆ ಅವ್ರು ಅಧ್ಯಯನ ಮಾಡೋಕ್ಕೆ ಸರಿಯಾದಂಥದ್ದು ಕ್ವಾಂಟಿಟಿನ ನಾನು ಹೇಳ್ತಾ ಇದ್ದೇನೆ. ಅದು ರೆಗ್ಯುಲರ್ ಆಗಬೇಕು. ಇದು ದಿನನಿತ್ಯ ಅಧ್ಯಯನ ಮಾಡಬೇಕು. ನಾನು ಒಂದು 20 ನಿಮಿಷದ ಮಾತ್ರ ವಿಡಿಯೋ ಹಾಕ್ತಾ ಇರ್ತೀನಿ. ಅಷ್ಟೇ ಹಾಕಿದರೆ ಅಷ್ಟೇ ನಮ್ಮ ಅಧ್ಯಯನ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು, ದಯವಿಟ್ಟು ಎಲ್ಲರೂ ಸರಿಯಾಗಿ ದಿನನಿತ್ಯ ಅಧ್ಯಯನ ಮಾಡಿ. ಆಸಕ್ತಿ ಇದ್ದವ್ರಿಗೆ ನೀವು ಹೇಳ್ಕೊಡಿ, ಅಥವಾ ಇದು ಯೂಟ್ಯೂಬದ ಒಂದು ಮಾಹಿತಿ ಕೊಡಿ ಅವ್ರಿಗೆ ಹೇಗೆ ಅಂತ ತಿಳ್ಕೊಂಡು. ಅಲ್ಲಿ ಅದು ಸಬ್ಸ್ಕ್ರೈಬ್ ಮಾಡಿ ಆ ಚಾನಲ್ಗೆ ಹೋದರೆ, ಆ ಆ್ಯಪಿಗೆ ಹೋಗ್ಬಿಟ್ರೆ ಎಲ್ಲ ಹಳೆಯದು ಎಲ್ಲನೂ ಸಿಗುತ್ತೆ, ಎಲ್ಲ ವೀಡಿಯೋಸ್ ಕೂಡ ಸಿಗುತ್ತೆ. ಇದ್ರದ್ದು ಮಾಹಿತಿ ಕೊಡಿ. ಜಗನ್ನಾಥ ದಾಸರ ಕೃಪೆ ಎಲ್ಲರಿಗೂ ಆಗಬೇಕು ಅಂತ ಒಂದು ಆಸೆ, ಅದರಿಂದ ಇದನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಇದನ್ನು ಪ್ರಸಾರ ಮಾಡಿ ಅಂತ ಹೇಳ್ತಿದ್ದೀನಿ. ನಾಹಂಕರ್ತ ಹರಿಕರ್ತ ಹರಿಪ್ರೇರಣ ಹರಿಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನೀಯತ ಅಂತರ್ಗತ ಮಧ್ವಾದರ್ಶಿ ಕೃಷ್ಣಾರ್ಪಣಮಸ್ತು.